ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗುರುಪ್ರಸಾದ್ ಶೆಟ್ಟಿ ಎಡೇರಿ. ಇವತ್ತು ನಾನು ಒಂದು ಅದ್ಭುತವಾದಂಥ ವಿಚಾರದೊಂದಿಗೆ ನಿಮ್ಮೊಂದಿಗಿದ್ದೇನೆ ಸ್ನೇಹಿತರೆ. ನಾವೆಲ್ಲರೂ ಸಹ ಧರ್ಮ ಮತ್ತು ಕರ್ಮ ಎನ್ನುವಂಥ ಪದವನ್ನು ಬಹಳಷ್ಟು ಬಾರಿ ಕೇಳಿರ್ತೇವೆ. ನಮಗೆ ಬಹಳಷ್ಟು ಬಾರಿ ಆಶ್ಚರ್ಯ ಆಗ್ತದೆ, ನಾವೇಕೆ ಇಲ್ಲಿ ಜನ್ಮ ತಾಳಿದ್ದೇವೆ, ಈ ಜನ್ಮದ ನಂತರ ನಾವೆಲ್ಲಿ ಹೋಗ್ತೇವೆ, ಪುನರ್ಜನ್ಮ ಅನ್ನುವಂಥದ್ದು ಇದೆಯಾ ಇಲ್ವಾ ಅನ್ನುವಂಥದ್ದು ನಮ್ಮನ್ನು ಕಾಡ್ತದೆ. ಸಾಮಾನ್ಯವಾಗಿ ಹಿಂದೂ ಧರ್ಮದ ಒಂದು ಗ್ರಂಥಗಳಲ್ಲಿ ಪುನರ್ಜನ್ಮದ ಬಗ್ಗೆ ಉಲ್ಲೇಖವಿದೆ. ಆದರೆ ಬೇರೆ ಧರ್ಮ ಗ್ರಂಥಗಳಲ್ಲಿ ಈ ವಿಚಾರದ ಬಗ್ಗೆ ಅಷ್ಟಾಗಿ ಉಲ್ಲೇಖವ ಇರುವುದಿಲ್ಲ. ಆದರೆ ಒಂದು ಸ್ಪಷ್ಟತೆಯಿಂದ ಹೇಳಬೇಕಂತ ಹೇಳಿದರೆ, ಮನುಷ್ಯನಿಗೆ ಪುನರ್ಜನ್ಮ ಇರ್ತದೆ. ಈ ಪುನರ್ಜನ್ಮದ ವಿಚಾರವನ್ನು ಮಾತನಾಡಬೇಕಾದಾಗ ನಾವು ಮೊದಲಿಗೆ ಕರ್ಮ ಸಿದ್ಧಾಂತದ ಬಗ್ಗೆ ಮಾತನಾಡಬೇಕು. ನಮ್ಮ ಹುಟ್ಟು ನಮ್ಮ ಹಿಂದಿನ ಜನ್ಮದ ಅಪೂರ್ಣತೆಯನ್ನು ಪೂರ್ಣಗೊಳಿಸಲಿಕ್ಕೆ ಇರ್ತದೆ ಅಂತ ಹೇಳಿ, ಅದಕ್ಕಾಗಿ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹೇಳಿ ನಮ್ಮ ಶಾಸ್ತ್ರಜ್ಞರು ಹೇಳಿದ್ದಾರೆ. ಹಾಗಾದರೆ ನಾವು ಇಲ್ಲಿ ಹೀಗೆ ಜನ್ಮ ತಾಳಲಿಕ್ಕೆ ಮತ್ತು ಈ ರೀತಿ ಜೀವನವನ್ನು ಅನುಭವಿಸಲಿಕ್ಕೆ ಏನು ಕಾರಣ ಅನ್ನುವಂಥದ್ದು ನಮ್ಮ ಮನಸ್ಸಿಗೆ ಯಾವಾಗಲೂ ಕಾಡ್ತಾ ಇರ್ತದೆ. ಒಂದು ಆಯುರ್ವೇದ ಒಂದು ಸ್ತೂಕ್ತದಂತೆ, ಪೂರ್ವಜನ್ಮಂ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧಿತ ಅಂತ ಹೇಳಿ, ಪೂರ್ವಜನ್ಮದಲ್ಲಿ ನಾವೇನು ತಪ್ಪುಗಳನ್ನು ಮಾಡ್ತೇವೋ ಅದು ವ್ಯಾಧಿ ರೂಪೇಣ ಅಂದರೆ ಕಾಯಿಲೆ ರೂಪದಲ್ಲಿ ನಮಗೆ ಬಾಧೆ ಕೊಡ್ತದೆ ಅನ್ನುವಂಥದ್ದು. ಹಾಗಾದರೆ ಇದು ಯಾಕೆ ಹೀಗಾಗ್ತದೆ ಅನ್ನೋದಕ್ಕೆ ಮುಖ್ಯವಾಗಿ 3 ರೀತಿಯ ಕರ್ಮಗಳ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಬೇಕು. ಮೊದಲನೇದಾಗಿ ಸಂಚಿತ ಕರ್ಮ, ಎರಡನೇದು ಪ್ರಾರಬ್ಧ ಕರ್ಮ ಮತ್ತು ಮೂರನೇದು ಕ್ರಿಯಾಮಾಣ ಕರ್ಮ. ಸಂಚಿತ ಕರ್ಮ ಅಂತ ಹೇಳಿದರೆ ಜನ್ಮ ಜನ್ಮಾಂತರದಿಂದ ನಾವು ಪಡೆದುಕೊಂಡು ಬಂದಂತಹ ಕರ್ಮದ ಏನು ಡೆಪಾಸಿಟ್ಸ್ ಇದೆಯೋ ಅದನ್ನು ಸಂಚಿತ ಕರ್ಮ ಅಂತ ನಾವು ಕರಿತೇವೆ. ಒಂದು ಕಡೆ ಡೆಪಾಸಿಟ್ ಮಾಡಿದ ಮೇಲೆ ಒಳ್ಳೆಯದೋ ಕೆಟ್ಟದ್ದು ಅದಕ್ಕೆ ನಾವು ಇಂಟ್ರೆಸ್ಟ್ ಪಡಿಲೇಬೇಕು. ಒಳ್ಳೆಯದಕ್ಕೆ ಒಳ್ಳೆ ಇಂಟ್ರೆಸ್ಟು, ಕೆಟ್ಟದಕ್ಕೆ ಕೆಟ್ಟ ಇಂಟ್ರೆಸ್ಟ್ ಪಡಿಬೇಕು. ಹಾಗಾದರೆ ಆ ಇಂಟ್ರೆಸ್ಟ್ ಏನು ಪಡಿತಾ ಇದ್ದೀವೋ, ಜನ್ಮ ಜನ್ಮಾಂತರಗಳಲ್ಲಿ ಏನು ಪಾಪಗಳನ್ನು ಪುಣ್ಯವನ್ನು ಮಾಡಿ ಡೆಪಾಸಿಟ್ ಮಾಡಿದ್ದೇವೆ, ಅದರ ಪಾಪ ಪುಣ್ಯದ ಇಂಟ್ರೆಸ್ಟನ್ನು ನಾವು ಪ್ರಾರಬ್ಧ ಕರ್ಮ, ಸಾಮಾನ್ಯವಾಗಿ ನಾವು ಕೇಳ್ತೇವೆ ಇದು ನನ್ನ ಪ್ರಾರಬ್ಧ ಅಂತ ತಲೆ ಜಪ್ಕೊಳ್ತಾ ಇರ್ತಾರೆ. ಇದಕ್ಕೆ ಕಾರಣ ಅವರು ಜನ್ಮ ಜನ್ಮಾಂತರಗಳಲ್ಲಿ ಆ ಪ್ರಾರಬ್ಧ ಕರ್ಮದ ಅನುಭವಿಸುವಂಥದ್ದು. ಇನ್ನು ಕ್ರಿಯಾಮಾಣ ಕರ್ಮ ಅಂದರೆ ಈ ಪ್ರಾರಬ್ಧ ಕರ್ಮದಿಂದ ಒಂದು ಜೀವನವನ್ನು ನಾವು ಪಡ್ಕೊಂಡಿರ್ತೇವೆ. ಅದಕ್ಕೊಂದು ಉದಾಹರಣೆ ಹೇಳಬೇಕಂದ್ರೆ, ಒಬ್ಬ ವ್ಯಕ್ತಿ ಆತನ ಹುಟ್ಟು, ಆತನ ವಿದ್ಯೆ, ಆತನ ಮದುವೆ, ಆತನ ಯಾವುದೇ ಈ ಜನ್ಮದಲ್ಲಿ ಏನೇನು ಪಡಿತೇವೋ ಇದು ಆತ ಡಿಸೈಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆತ ಮಾಡಿದಂತಹ ಏನು ಸಂಚಿತ ಕರ್ಮದ ಡೆಪಾಸಿಟ್ಸ್ನ ಇಂಟ್ರೆಸ್ಟ್ ಏನಿದೆಯಲ್ಲ, ಆ ಇಂಟ್ರೆಸ್ಟಿಂದ ಪ್ರಾರಬ್ಧ ಕರ್ಮದ ರೂಪದಲ್ಲಿ ಪಡ್ಕೊಂಡಿರ್ತಾನೆ. ಆ ರೀತಿ ಜನ್ಮವನ್ನು ಪಡಿತಾನೆ. ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಅಂಬಾನಿ ಮನೆಯಲ್ಲಿ ಹುಟ್ಟಿ ಸುಖ ಸೌಲಭ್ಯಗಳನ್ನು ಪಡ್ಕೊಂಡ್ರೆ ಒಬ್ಬ ಭಿಕ್ಷುಕನಾಗಿ ಕೆಳಗೆ ಹುಟ್ಟಬಹುದು. ಒಬ್ಬ ಹುಟ್ಟುತ್ತಾನೆ ಕಣ್ಣನ್ನು ಕಳ್ಕೊಂಡು ಹುಟ್ಟಬಹುದು, ಹುಟ್ಟುವಾಗಲೇ ಹೃದಯದಲ್ಲಿ ಹೋಲಾಗಿ ಹುಟ್ಟಬಹುದು. ಇದೆಲ್ಲವೂ ಸಹ ವ್ಯಾಧಿಗಳನ್ನು ಪಡ್ಕೊಂಡು ಹುಟ್ಟುವಂಥದ್ದು, ಇದೆಲ್ಲವೂ ಸಹ ಪ್ರಾರಬ್ಧದಿಂದಲೇ ಬರ್ತದೆ ಸ್ನೇಹಿತರೆ. ಈ ಪ್ರಾರಬ್ಧ ಕರ್ಮದ ಒಂದು ಜೀವನದೊಂದಿಗೆ ನಾವು ಹೋಗ್ತಾ ಇರುವಾಗ ನಾವು ಈ ಜನ್ಮದಲ್ಲಿ ಕೆಲವಷ್ಟು ತಪ್ಪುಗಳನ್ನು ಮಾಡ್ತೇವೆ, ಒಳ್ಳೆಯದೋ ಕೆಟ್ಟದ್ದನ್ನು ಮಾಡ್ತಾ ಹೋಗ್ತೇವೆ. ಅಥವಾ ಅದಕ್ಕೆ ಸಂಬಂಧ ಹಾಗೆ ನಮಗೆ ಆ ಏನು ಪರಿಸ್ಥಿತಿಗೆ ಅನುಗುಣವಾಗಿ ನಾವು ರಿಯಾಕ್ಟ್ ಮಾಡ್ತೇವೆ. ಆ ರಿಯಾಕ್ಟ್ ಮಾಡಿದ್ದಕ್ಕೆ ಒಂದಿಷ್ಟು ಒಳ್ಳೆಯದನ್ನು ಕೆಟ್ಟದನ್ನು ಡೆಪಾಸಿಟ್ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಯಾಕಂತ ಹೇಳಿದ್ರೆ ಹಿಂದಿನ ಜನ್ಮದ ಸಂಚಿತ ಕರ್ಮದ ಇಂಟ್ರೆಸ್ಟಿಂದ ಈಗ ನಾವು ಪ್ರಾರಬ್ಧ ಕರ್ಮದ ಪಡಿತೇವೆ. ಈ ಜನ್ಮದಲ್ಲಿ ಆ ಪ್ರಾರಬ್ಧ ಕರ್ಮದಿಂದಾಗಿ ನಾವೇನು ತಪ್ಪು ಒಳ್ಳೆಯದನ್ನು ಕೆಟ್ಟದನ್ನು ಮಾಡ್ತೇವೋ ಅದನ್ನು ನಾವು ಮುಂದೆ ಕ್ಯಾರಿ ಫಾರ್ವರ್ಡ್ ಮಾಡುವುದನ್ನು ಕ್ರಿಯಾಮಾಣ ಕರ್ಮ ಅಂತ ಪಡಿತೇವೆ. ಅಂತ ಹೇಳಿದರೆ ಮನುಷ್ಯ ತನ್ನ ಒಂದು ಜೀವಿತಾವಧಿಯಲ್ಲಿ ಆತ ಸಂಚಿತ ಕರ್ಮ ಮತ್ತು ಪ್ರಾರಬ್ಧ ಕರ್ಮವನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕ್ರಿಯಾಮಾಣ ಕರ್ಮ ಅಥವಾ ಅಕಾಮಿ ಕರ್ಮ ಅಂತ ಏನು ನಾವು ಕರಿತೇವೆ, ಆ ಕರ್ಮವನ್ನು ನಾವು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಅಂತ ಹೇಳಿದರೆ ಈ ಜೀವಮಾನದಲ್ಲಿ ನಾವು ಒಳ್ಳೆಯ ರೀತಿಯಾದಂತಹ ಬದುಕನ್ನು ನಡೆಸಿದರೆ ಎಲ್ಲರಿಗೂ ಒಳ್ಳೆಯದು. ಮುಖ್ಯವಾಗಿ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡದೆ ಜೀವನವನ್ನು ನಡೆಸಿದಾಗ ಆ ಕ್ರಿಯಾಮಾಣ ಕರ್ಮದಲ್ಲಿ ನಮಗೆ ಒಳ್ಳೆಯ ವಿಚಾರಗಳು ಡೆಪಾಸಿಟ್ ಆಗ್ತದೆ. ಕೆಟ್ಟದನ್ನು ಮಾಡ್ತಾ ಮುಂದೆ ಹೋದರೆ ನಮಗೆ ಮತ್ತಷ್ಟು ನಮ್ಮ ಕೆಟ್ಟದನ್ನು ಮಾಡಿ ಮುಂದಿನ ಜನ್ಮಗಳಲ್ಲಿ ಮತ್ತೆ ನಾವು ಜನ್ಮ ತಾಳಿ ಅದನ್ನು ತೀರಿಸ್ಕೊಳ್ಬೇಕಾಗ್ತದೆ ಸ್ನೇಹಿತರೆ. ಇದನ್ನು ಅರ್ಥಕೊಳ್ಳದೆ ಒಂದಿಷ್ಟು ಜನ ತಪ್ಪುಗಳನ್ನು ಮಾಡ್ತಾ ಹೋಗ್ತಾರೆ. ಮುಂದೆ ಈ ವಿಚಾರಗಳ ಬಗ್ಗೆ, ಈ ಕರ್ಮದ ಸಿದ್ಧಾಂತದ ಬಗ್ಗೆ ಇನ್ನೂ ಡೆಪ್ತ್ ಆಗಿ ಮತ್ತೊಂದು ವಿಡಿಯೋನ ಮಾಡ್ಕೊಂಡು ಬರ್ತೇನೆ ಸ್ನೇಹಿತರೆ. ಧನ್ಯವಾದಗಳು.